ನೀಟ್ನಲ್ಲಿ ಆದಂಥ ಸ್ಕ್ಯಾಮ್ ಇದು ಇಡೀ ದೇಶವನ್ನೇ ಅಲುಗಾಡಿಸಿದಂತಹ ವಿಚಾರ ಮತ್ತು ಎಲ್ಲ ಜೆನ್ಜಿ ಆಯಿತು ಅಥವಾ ಈ ದೇಶದ ಯುವಕರು ರೊಚ್ಚಿಗೆದ್ದಂತಹ ಒಂದು ಪ್ರಕರಣ. ಸೊ ನಾಳೆ ಎಕ್ಸಾಮ್ ಏನಿದೆ ಅದನ್ನು ಸೇನೆಯ ಕಣ್ಗಾವಲಿನಲ್ಲಿ ಮಾಡ್ತಾ ಇದ್ದಾರೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲ ಬಾರಿಗೆ ನಾಳೆ ನಡೆಯುವ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಭಾರತ ವಿದ್ಯಾರ್ಥಿ ಪರಿಷತ್ SFI ಸಂಘಟನೆ ವತಿಯಿಂದ ಶುಭಾಶಯ ತಿಳಿಸುತ್ತೇವೆ. ಅದ್ರ ಜೊತೆಗೆ ಇವತ್ತು ಒಂದು ಕಡೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರದ್ದಾಗಬೇಕು ಅಂತ ಒಂದು ಡಿಮ್ಯಾಂಡ್ SFI ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಎರಡನೇ, ನಾಳೆ ನಡೆಯುವ ಎಕ್ಸಾಮ್ಗೆ ನಮಗೆ ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಗತಿಪರ ಸಂಘಟನೆಗಳಿಗೆ ಭರವಸೆ ಇಲ್ಲ. ಮತ್ತೆ ಎಕ್ಸಾಮ್ ನಡೆಸ್ತೀರಾ ಮತ್ತೆ ಲೀಕ್ ಆಗುತ್ತಾ ಒಂದು ಮಟ್ಟದಲ್ಲಿ ಭಯದ ವಾತಾವರಣದಲ್ಲಿ ಇದೆ. ಯಾಕಂದ್ರೆ ಈ ಭಯದ ವಾತಾವರಣವನ್ನ ನೀವು ಈ ರೀತಿ ಮೀಡಿಯಾದ ಮುಂದೆ ಹೇಳೋದ್ರಿಂದ ಪಾಪ ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಅದೆಷ್ಟೋ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗೋದಿಲ್ವಾ? ಯಾಕಂದ್ರೆ ನಾವು ಮಾತಾಡುವಾಗ ತುಂಬಾ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು. ಯಾಕಂದ್ರೆ ನಾಳೆ ಎಕ್ಸಾಮ್ ಇದೆ. ಸೊ ಆ ತರದ ಅಳುಕು ಆತಂಕವನ್ನ ನಾವು ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಬಿತ್ತೋದ್ರಿಂದ ಸೊ ಅವ್ರು ಪ್ಯಾನಿಕ್ ಆಗುವಂತಹ ಸಾಧ್ಯತೆ ಇದೆ.